ಮಧು ಮೈಕಲ್ ಮಾಡಿ ಯಾರಾದ್ರೂ ಬನ್ನಿ ನಮ್ ಬ್ಲಾಕಲ್ಲಿ 2-3 ಜನ ಬಿಟ್ಟಿದ್ದೀವಿ ಗಾಡಿಗಳಲ್ಲಿ ಕೆಲಸ ಮುಗಿಸಿ ಬೇರೆ ಕೆಲಸ ಮಾಡ್ಬೇಕು. ಎಲ್ಲಾ ಪ್ರಶ್ನೆ ಒಟ್ಟಿಗೆ ಸೇರಿ ಕೇಳ್ತೀನಿ. ಶ್ರೀನಿವಾಸ್ ಹೇಳಿ. ಜಲಜೀವನ್ ಮಿಷನ್ ಕಾಮಗಾರಿಗಳು ಸಡನ್ನಾಗಿ 1 ವರ್ಷ ಆಗಿದೆ, ಆಲ್ಮೋಸ್ಟ್ 1 ಇಯರ್ ಆಯ್ತು. ನನ್ನಿದ್ದಾಗಲೇ ಸ್ಟಾರ್ಟ್ ಮಾಡಿದ್ರು. ಮಧ್ಯದಲ್ಲಿ ಏನಾಯ್ತು, ಸ್ವಲ್ಪ ಅಮೌಂಟ್ ರಿಲೀಸ್ ಆಗ್ತಾ ಇದ್ದಕ್ಕೆ ಕಾಂಟ್ರಾಕ್ಟರ್ಗಳಿಗೆಲ್ಲರೂ ಸಮಸ್ಯೆ ಎಲ್ಲ ಕಡೆಗೂ ಕೆಲಸಗಳು ನಿಲ್ಲಿಸ್ಬಿಟ್ಟಿದೆ. ನನ್ನಂದ್ರೆ ಮೋಸ್ಟ್ಲಿ ಮೊನ್ನೆ ಒಂದು 15 ದಿವಸ ಕೆಳಗಡೆ ಅಮೌಂಟ್ ರಿಲೀಸ್ ಆಗಿದ್ದು, ಪೇಮೆಂಟ್ ಇವಾಗ ಆಗ್ತಾ ಇದೆ. ಎಲ್ಲರಿಗೂ ಪೇಮೆಂಟ್ ಆಗ್ತದೆ. ಇದಾದ ತಕ್ಷಣ ಅವರೆಲ್ಲ ಸ್ಟಾರ್ಟ್ ಮಾಡ್ತಾರೆ, ಅದೇ ಸಮಸ್ಯೆ ಇಲ್ಲ. ಎರಡನೇದು JJM ಪ್ರಾಬ್ಲಮ್ ಏನಾಗ್ತದೆ, ಮಧು ಕೇಳಿಸ್ಕೊಳ್ಳಿ. JJM ಯಾವ್ದು ಎಲ್ಲಾ ಕಡೆ ಇದೆ, ಎಲ್ಲಾ ಊರಲ್ಲೂ ಸಮಸ್ಯೆನೇ ಇದೆ. ಇಲ್ಲೇ ಅಂತಲ್ಲ, ಆಟೋನ ಹೆಸರುಘಟ್ಟ ಪ್ರತಿಯೊಂದು ವಿಲೇಜ್ ಅಲ್ಲೂ ಸಮಸ್ಯೆ ಇದೆ. ನಾನು ಹೋದ್ಸತಿ ಗ್ರಾಮ ಸಭೆ ಆದ್ರೆ ಗುಡ್ದಳ್ಳಿ ದೊಡ್ಡ ಸಮಸ್ಯೆ ಆಗಿತ್ತು. ಅಷ್ಟು ಹೇಳಿ ನಾವು 1 ವಾರ 15 ದಿವಸ ಒಳಗಡೆ ಮುಗಿಸ್ಬೇಕು ಅಂದ್ರೂ ಕೂಡ ಅವರೆಲ್ಲನೂ 1-1.5 ತಿಂಗಳು ಟೈಮ್ ತಗೊಂಡ್ರಲ್ಲ. ಈಗೀಗ ಸ್ವಲ್ಪ ಕಂಟ್ರೋಲ್ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಈಗೇನಂದ್ರೆ ಫಸ್ಟ್ ಎಲ್ಲಿ ಎಷ್ಟು ಮೀಟರ್ ಆಗಿದ್ದೀರಾ ಅಷ್ಟು ಮೀಟರ್ ಮುಗಿಸಿ. ಅದು ಕರೆಕ್ಟ್. ಸರಿಯಾದ ಈ ಬೀದಿ ಇವತ್ತು ಮುಗಿಸ್ಬಿಡಿ. ಇಲ್ಲಿ ತೆಗೆದ್ಬಿಟ್ಟು ಹೊಡೋಗ್ತಾರೆ. ಇನ್ನೊಂದು ವಾರ ಆದ್ಮೇಲೆ ಡೈರೆಕ್ಷನ್ ಕೊಡ್ತಾ ಇದ್ದೀನಿ. ಒಂದು ವಿಷಯ ಅಲ್ಲಿ ಏನಾಗುತ್ತೆ ಅಂದ್ರೆ ಪೈಪ್ ಹಾಕಿದ್ಮೇಲೆ ಪೈಪ್ ಟೆಸ್ಟ್ ಮಾಡ್ಬೇಕು. ವಾಟರ್ ಪ್ರೆಷರ್ ಎಷ್ಟಿದೆ, ಕರೆಕ್ಟ್ ಆಗಿ ಕೂತ್ಕೊಂಡಿದೆ ಇಲ್ವಾ ಅಂತ. ಯಾಕಂದ್ರೆ ಪ್ರೆಷರ್ ಟೆಸ್ಟ್ ಮಾಡಿದ್ರೆ ಮಣ್ಣು ಮುಚ್ಚಿಬಿಟ್ರೆ ಅದು ತಪ್ಪಾಗ್ತಾ ಇದೆ. ನಾನು ಮಾತಾಡೋದು 1 ನಿಮಿಷ. ಅವ್ರು JJM ಇವ್ರು ಇಂಜಿನಿಯರ್. ಹೇಳಿ ಒಂದಕ್ಕೊಂದು ವಾದ ವಿವಾದ ಮಾಡ್ಲಿಲ್ಲ ಅಂದ್ರೆ ಏನ್ ನಮ್ ಕಷ್ಟ ಗೊತ್ತಿಲ್ಲ. ಯಾರು ಇನ್ ಮಾಡ್ತಾರೆ, ಇನ್ಸ್ಟ್ರಕ್ಷನ್ ಕೊಡ್ತಾರೆ. ನೋಡಿ, ಇವ್ರು ಬಿದ್ದಿದ್ದ ವೈಯಕ್ತಿಕ ಬಿದ್ದಿದಾರಂತೆ. ಡೈವರ್ಟ್ ಆಗಿ ಆಮೇಲೆ ತೆಗಿ ಮುಂದಿನ ದಿನಗಳಲ್ಲಿ ಬೇರೆ ತರ ಸಮಸ್ಯೆ ಆಗುತ್ತೆ. ಅದಕ್ಕೋಸ್ಕರ ಅವರು ಸ್ವಲ್ಪ ಉಳಿಸ್ಕೊಂಡು ಹೋಗ್ತಾರೆ. ಬಟ್ ನಾನು ಹೇಳ್ತಿರೋದು ಇವ್ರಿಗೆ ಡೈರೆಕ್ಷನ್ ಕೊಡ್ತೇನೆ, ದಯವಿಟ್ಟು ಆ ತರ ಮಾಡ್ಬೇಡಿ. ನೀವು ಎಷ್ಟು ಆಗಿರ್ತೀರೋ ಅಷ್ಟು ನಾವು ಕ್ಲೋಸ್ ಮಾಡಿ. ಆವಾಗ ನೀವು ಸರ ಸುಮ್ನೆ ದಿನ ವಾರ ಕತೆ ಹೇಳ್ಬೇಡಿ. ನಿಮ್ ಸಿಸ್ಟಮ್ಸ್ ನಾವು ಗೊತ್ತಿ ಸುಮ್ನೆ ಹೇಳೋದು ಬೇಡ. ನಿಮ್ ಕಾಂಟ್ರಾಕ್ಟರ್ ಕರ್ಕೊಂಡು ನಿಲ್ಲಿಸ್ಕೊಂಡು ಇದ್ ಮಾಡ್ರಿ. ಇದಾದ್ರೆ ಯಾರ್ಯಾರು ಹೆಚ್ಚು ಕಮ್ಮಿ ಆದ್ರೆ ಬೇರೆ ತರ ಸಮಸ್ಯೆ ಡೆತ್ತಾಯ್ತಂದ್ರೆ ಏನ್ ಮಾಡ್ತೀರಾ? ತುಂಬಾ ತೊಂದರೆ. ಕಾಂಟ್ರಾಕ್ಟರ್ ತುಂಬಾ ಕರ್ನಾಟಕದಲ್ಲಿ ಇದೆ ನೋಟಿಸಸ್ ಕಾಂಟ್ರಾಕ್ಟರ್. ದಯವಿಟ್ಟು ಎಲ್ಲ ಕಾಂಟ್ರಾಕ್ಟರ್ ನೋಟಿಸ್ ಇಶ್ಯೂ ಮಾಡಿ. ಎಂಟೈರ್ ಕರ್ನಾಟಕದಲ್ಲಿ ಎಲ್ಲಾ ಗ್ರಾಮ ಪಂಚಾಯತಿ ಹಾಗೆ JJM ಬರೀ ಇದೆ ಪ್ರಾಬ್ಲಮ್. ಸ್ಯಾನಿಟರಿಗೆ ಸರಿ ಮಾಡ್ಲಿಕ್ಕೆ ಮುಖ್ಯಮಂತ್ರಿಗಳು ಬರ್ತಾರಮ್ಮ. ಅವ್ರು ಬರೋಕ್ ಮುಂಚೆ ಎಲ್ಲವೂ ಆಗತ್ತಮ್ಮ. ಆಗತ್ತೆ, ಅವ್ರು ಬರ್ತಾರಂದ್ರೆ ಆಗತ್ತೆ. ಗೊತ್ತಿಲ್ಲ ಸಂಜೆ ನೀವು ಈ ಗ್ರಾಮ ಸಭೆಯಲ್ಲಿ ಏನೇನು ತೀರ್ಮಾನ ತಗೊಂತೀರಿ, ಏನೇನು ವಿಷಯ ಚರ್ಚೆ ಮಾಡ್ತೀರಿ, ಅದೊಂದು ಅವಾರ್ಡ್ ಕೊಡಿ. ನಾವು ನೋಟ್ ಮಾಡ್ಕೊಂಡಿರ್ತೀವಿ. ಏನು ಆವಾಗ ನೀವ್ ಏನಾಗ್ತದೆ, ನಾವು ಡಿಪಾರ್ಟ್ಮೆಂಟ್ ನಾವು ಬರೆಯಕ್ ಸರಿ ಹೋಗ್ತದೆ. ಆಯ್ತು ಸರ್, ಥ್ಯಾಂಕ್ ಯು. ಗ್ರಾಮ ಪಂಚಾಯತಿಂದ ನೋಡೋಣ ಆಫೀಸರ್ ಐ ವಿಲ್ ಆಲ್ಸೋ ರೈಟ್. ಥ್ಯಾಂಕ್ ಯು. ಈಗ ಜಲಜೀವನ್ ಮಷೀನ್ ಅಲ್ಲಿ ದಯವಿಟ್ಟು ಮೇಡಮ್ ದಯವಿಟ್ಟು ಸುಮಾರು 3071 ಕನೆಕ್ಷನ್ ಮಂಜೂರಾತಿ ಆಗಿದೆ. 3071 ಕನೆಕ್ಷನ್ಗೆ ಮಂಜೂರಾತಿ ಸಿಕ್ಕಿರ್ತಕ್ಕಂಥದ್ದು. ಹೆಸರುಘಟ್ಟದಲ್ಲಿ ನನಗಿರ್ತಕ್ಕಂಥ ಅಂದಾಜು, ಯಾಕಂದ್ರೆ ಒಳಚರಂಡಿ ಪ್ರತಿ ಮನೆ ಡ್ರೈನೇಜ್ ಚೆಕ್ ಮಾಡಿದ್ವಲ್ಲ, ಅದ್ರ ಮೇಲೆ 2812 ±5% ಅಷ್ಟು ಮನೆಗಳಿದೆ ಹೆಸರುಘಟ್ಟ ಟೌನ್ ಅಲ್ಲಿ. ಹಾಗಿದ್ಮೇಲೆ ಎಲ್ಲಾ ಮನೆಗೂ ಕನೆಕ್ಷನ್ ಕೊಡಬಹುದು, ಅಲ್ಲೆಲ್ಲರ ಮನೆಗೂ ಕೊಡಬಹುದು. ಯಾವ ಮನೆಗೂ ಕೂಡ ನಿರಾಕರಿಸಂಗಿಲ್ಲ. ಹಾಗಾಗಿ ನನ್ನ ಗಮನಕ್ಕೆ ಬಂದಿದೆ, ಕೆಲವು ಏರಿಯಾಗಳಲ್ಲಿ ಮತ್ತೆ ಕೆಲವು ಮನೆಗಳಲ್ಲಿ ಕನೆಕ್ಷನ್ ಇಲ್ಲ, ಬೇರೆ ಬೇರೆ ಕಾರಣಗಳಿಗೋಸ್ಕರ ಈ ಕನೆಕ್ಷನ್ ಇದ್ರೆ ಮಾತ್ರ ಕೊಡೋದು ಅನ್ನೋ ರೀತಿ ಇದೆ. ಹಾಗಾಗಿ ದಯವಿಟ್ಟು ತಿಳಿಸಿ,
ಹೆಸರುಘಟ್ಟಕ್ಕಂತೂ ಮತ್ತೆ ನಾನು ಆಲ್ರೆಡಿ ಕಾಂಟ್ರಾಕ್ಟರ್ ಜೊತೆ ಮಾತಾಡಿದಾಗ ಪ್ಲಸ್ 10% ಮಾರ್ಜಿನ್ ಇದ್ದೇ ಇರುತ್ತೆ, ಇನ್ನು ಎಕ್ಸ್ಟ್ರಾ ಎಕ್ಸ್ಟೆನ್ಷನ್ನು ಇದ್ದೇ ಇರುತ್ತೆ. ಸೊ ಹಾಗಾಗಿ 3071 ಪ್ಲಸ್ 3400 ಮನೆಗಳಿಗೆ ಹೆಸರುಘಟ್ಟ ಟೌನಲ್ಲಿ ವಾಟರ್ ಕನೆಕ್ಷನ್ ಕೊಡ್ಬೋದು. ಹಾಗಿದ್ಮೇಲೆ ದಯವಿಟ್ಟು ಪ್ರತಿ ಮನೆಗೂ ಕನೆಕ್ಷನ್ ಸಿಗುವಂತೆ ಮಾಡಿ ದಯವಿಟ್ಟು. ಅದ್ ನೋಡಿ, ದಯವಿಟ್ಟು ಇನ್ಸ್ಟ್ರಕ್ಷನ್ ಕೊಡಿ. ಅದಕ್ಕೊಂದು ಸಿಸ್ಟಮ್ ಇದೆ, JJM ಒಂದು ಸಿಸ್ಟಮ್ ಅಲ್ಲ, ಇದಕ್ಕೆ ಯಾರಿಗೂ ಇಲ್ಲ ಅಂತ ಹೇಳಬಾರ್ದು. ನೀವು ಹೇಳಿದ ಅರ್ಥ ಆಯ್ತು. ಪ್ರತಿಯೊಂದು ಗ್ರಾಮದಲ್ಲಿ ಮಾಡ್ಕೊಂಡು ಹರ್ ಘರ್ ಜಲ್ ಅಂತೇಳಿ ಫೈನಲ್ ಆಗಿ ಡಿಕ್ಲೇರ್ ಮಾಡ್ತಾರೆ. ಆ ಗ್ರಾಮದಲ್ಲಿ ಕಂಪ್ಲೀಟ್ ಆಗಿದೆ ಅಂದ್ರೆ ಹರ್ ಘರ್ ಜಲ್ ಅಂತ ಹೇಳಿ ಪ್ರತಿ ಮನೆಗೂ ಕೊಟ್ಟಿದ್ದೀವಿ ಅಂತ ಹೇಳಿ ಒಂದು ಡಿಕ್ಲೇರ್ ಮಾಡ್ತಾರೆ. ಅದೊಂದು ಅಭಿಯಾನ ಮಾಡ್ತಾರೆ, ಇನ್ಕ್ಲೂಡಿಂಗ್ ನಿಮ್ಮ ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಆ ವಾರ್ಡ್ ಮುಖ್ಯಸ್ಥರು ಯಾರು ಇರ್ತೀರೋ, ವಾಟರ್ ಮೆನ್ನು ಎಲ್ಲರೂ ಸೇರಿ ಹರ್ ಘರ್ ಜಲ್ ಅಂತ ಡಿಕ್ಲೇರ್ ಮಾಡ್ತಾರೆ. ಆವತ್ತಿನ ಇದರಲ್ಲಿ ನಿಮ್ಗೆ ಯಾವ್ದಾದ್ರು ಅಷ್ಟೊತ್ತಿಗೆಲ್ಲ ಆಗಿರ್ಲೇಬೇಕು. ಅಂದ್ರೆ ಆಗಿಲ್ಲ ಅಂದಾಗ ತಗೊಂಡ್ ಬಂದು ಪಂಚಾಯತಿಯವರು ನೀವು ಸುಮ್ಮನೆ ಇರಬೇಡಿ. ಗ್ರಾಮ ಪಂಚಾಯತ್ PDO ಸಾಹೇಬ್ರೆ ದಯವಿಟ್ಟು ಲೆಟರ್ ಕೊಡಿ, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಲೆಟರ್ ಕೊಟ್ಬಿಟ್ಟು ಈಗ ನನ್ನ ಅಂಡರ್ಸ್ಟ್ಯಾಂಡಿಂಗು ಪ್ರತಿ ಮನೆಗೂ ಸಹ ಮನೆ 1 ವರ್ಷ ಆಗಿರ್ಲಿ 2 ವರ್ಷ ಆಗಿರ್ಲಿ ಅಲ್ಲಿ ವಾಸ ಇದ್ದಾರೆ, ವಿದ್ಯುತ್ ಕನೆಕ್ಷನ್ ಇದೆ ಅಂದ್ರೆ ಕನೆಕ್ಷನ್ ಸಿಗುತ್ತೆ. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಇದೇ ಬೇಕಾಗಿ ಉತ್ತರ. ಅನ್ನಗಾಯ್ತ್ರಾ ಕುಡಿ ಬೈಕ್ ಕುಡಿ. ಒಂದು ಭಾಗ ಕಡೆಗೆ ಜಲ್ ಜೀವನ್ ಮಿಷನ್ ಕರ್ಕೊಂಡೋಗಿ ಎಲ್ಲ ಸ್ಪಾಟ್ ಮಾಜೂರ್ ಮಾಡಿಸಿದ್ರು, ಅವ್ರು ಮಾಡಿಲ್ಲ. ಅಲ್ಲಿ ಇನ್ನ ಪ್ಲಾನ್ ತೋರಿಸಿಲ್ಲ ಅವರು. ಇನ್ನು ಸಂಜೆ ತೋಪ್ ಕಡೆ ಅಲ್ಲಿ ಒಂದು ಪಾಯಿಂಟ್ ಲಾಸ್ಟ್ ಮಾಡೋರು ಸಂಜೀವಾಚಾರ್ಯ ಮನೆಯವ್ರದ್ದು. ಅಲ್ಲಿಂದ ತೀರಾ ಅಂತ ಏನೇನು ಮಾಡಿಲ್ಲ. ಯಾಕಂದ್ರೆ ನಮ್ದು 6.5 ಕೋಟಿ ಇದ್ದಿದ್ರೊಳಗಡೆ 4 ಕೋಟಿ ಮಾತ್ರ ಇವಾಗ ನೀವು 4,81,00,000 ಅಷ್ಟಕ್ಕೆ ಮಾತ್ರ ನೀವೀಗ ರೆಡಿ ಮಾಡಿದ್ದೀರಾ. ಬಟ್ ಇನ್ನ ಮಿಕ್ಕಿದ ಅಮೌಂಟ್ ಎಲ್ಲ ಐತೆ, ಮತ್ತೆ ಏರಿಯಾಗಳು ಸಾಕಷ್ಟು ಐತೆ. ಯಾಕೆ ಅದನ್ನ ಮಾಡಿಲ್ಲ? ಅದನ್ನ ಹೇಳ್ತೀನಿ. ಜನಕ್ಕೆ ಉತ್ತರ ಕೊಡೋದು ಕಷ್ಟ ಆಗುತ್ತೆ. ಒಂದ್ ನಿಮಿಷ DPR ಮಾಡಿ ಆಲ್ಮೋಸ್ಟ್ 3 ವರ್ಷ ಹಾಕ್ಬಿಡ್ತಾರೆ. DPR ಅಂದ್ರೆ ಎಸ್ಟಿಮೇಟ್ ಮಾಡುವಾಗ ಡಿಲೇನೇ ಇಲ್ಲ. ಅದು ಕರೆಕ್ಟ್ ನೋಡಿ. JJM ರೆಡಿ ಕ್ಯಾಶ್ ಅಂತ ಹೇಳ್ತಾ ಇದ್ದಾರೆ. ರೆಡಿ ಕ್ಯಾಶ್ ಏನಂತ ಗಣಪತಿ ನಮ್ಗೆ ಗೊತ್ತಿದೆ, ಆಯ್ತಾ? ಈಗ ಈ 3 ವರ್ಷಕ್ಕೆ ಮುಂಚೆ ಎಸ್ಟಿಮೇಟ್ಸ್ ಮಾಡಿದಾಗ ಮನೆಗಳು ಕಮ್ಮಿ ಇತ್ತು. ಸ್ವಲ್ಪ 3 ಇಯರ್ಸ್ ಆದ್ಮೇಲೆ 100 ಮನೆ ಏರಿಯಾಸ್ ಡೆವಲಪ್ಮೆಂಟ್ ಆಗಿ ನಂಬರ್ ಆಫ್ ಹೌಸಸ್ ಜಾಸ್ತಿ ಆಗಿದ್ದಾವೆ. ಕೊಡಬಾರ್ದು ಅಂತ ಏನ್ ಕಾನೂನು ಇಲ್ಲ. ಅದು ಅಡಿಷನಲ್ ಕಳಿಸಿ ಪ್ರಪೋಸಲ್ ಕಳಿಸಿ ಅಪ್ರೂವಲ್ ತಗೊಂಡು ಮಾಡ್ತಾರೆ. PDO ಸಾಹೇಬ್ರೆ ಓಕೆನಾ? ಏನು ಸಮಸ್ಯೆ ಇಲ್ಲ. ಓಕೆನಾ? ಮಾಡ್ಬೇಡಿ. ಮಾಡಿ ಪಂಚಾಯತಿಯಿಂದ ಒಂದು ತಗೊಂಡು ಪಂಚಾಯತಿ ಒಂದು ಪ್ರಪೋಸಲ್ ಕೊಟ್ಟು ಎಲ್ಲಾ ಮನೆಗಳಿಗೆ ಕೊಡಿ ಸರ್. ನಂದೊಂದು ವೆರಿ ಗುಡ್. ಒಂದು ನಿಮಿಷ. ಇದೇನಿದೆ 2 ವರ್ಷನೋ 3 ವರ್ಷನ ಆಯ್ತು ಸ್ಯಾನಿಟರಿ ಮಾಡಿ. ಸ್ಯಾನಿಟರಿ ಲೈನ್ ಮಾಡ್ಬಿಟ್ಟು ಅವ್ರ ಪೈಪ್ ಹೋದವರು ಸಂಬಂಧಪಟ್ಟ ಇಂಜಿನಿಯರ್ ಇದುವರೆಗೂ ಹೆಸರು ಕಡೆ ಬಂದಿಲ್ಲ. ದಯವಿಟ್ಟು ಯಾರು ಮಾತಾಡ್ಬೇಡ್ರಿ. ಇಡೀ ಹೆಸರಲ್ಲಿ ಏನು ಸ್ಯಾನಿಟರಿ ಲೈನ್ ಮಾಡಿದಾರೋ ಪೂರ್ತಿ ಅದು ಅರ್ಧ ಅಡಿ 3/4 ಅಡಿ 4 ಇಂಚು ಹಳ್ಳ ಬಿದ್ದಿದೆ. ಅದಕ್ಕೆ ನಾವೀಗ ಕಾಂಕ್ರೀಟ್ ಹಾಕ್ಸ್ಬೇಕು. ಕಾಂಕ್ರೀಟ್ ಯಾರು ಕಾಂಟ್ರಾಕ್ಟರ್ ಇದನ್ನ ಸ್ಯಾನಿಟರಿ ಮಾಡಿದಾರೋ ಅವ್ರು ಹಾಕ್ಸ್ಬೇಕು, ಪಂಚಾಯತಿ ವತಿಯಿಂದ ಹಾಕ್ಸ್ಬೇಕು. 1 ಪಾಯಿಂಟ್ ಇಡೀ ನೀವು ಒಂದು ಹೆಸರುಗಡ ಪೂರ್ತಿ ವೀಕ್ಷಣೆ ಮಾಡಿ. ಯಾರು ಸರಿಯಾಗಿ ಓಡಾಡಕ್ಕಾಗಲ್ಲ. ಈ ಕಡೆ ಒಂದ್ ಕಡೆ ಜಲ್ ಜೀವನ್ದು ಲೈನ್ ಹೊಡ್ಬಿಟ್ಟವ್ರೆ. ಇದೊಂದು ಪ್ರಾಬ್ಲಮ್ ಊರಲ್ಲಿ. 3-4 ವರ್ಷದಿಂದ ಯಾವ ಸ್ಯಾನಿಟರಿ ಮಾಡಿದ್ರು ಅವತ್ತಿಂದನೂ ಇದೊಂದು ಪ್ರಾಬ್ಲಮ್. ಎಲ್ಲೆಲ್ಲಿ ಮಾಡ್ಕೊಂಡು ಹೋಗಿದ್ರು ಎಲ್ಲ ಹಳ್ಳ ಬಿದ್ದಿದೆ. ಆ ಹಳ್ಳ ಬಿದ್ದ ಮೇಲೆ ಕಾಂಕ್ರೀಟ್ ಹಾಕೋದು ಯಾರು ಕಾಂಟ್ರಾಕ್ಟ್ ಅವ್ರೇ ತಾನೆ. ಅದನ್ನ ಯಾಕೆ ಮಾಡ್ತಾ ಇಲ್ಲ? ಅವರೇ ಕಾಂಕ್ರೀಟ್ ಹಾಕ್ಬೇಕು. ಅವತ್ತೇ ಮಾಡ್ಬೇಕಲ್ಲ ಅದನ್ನ. ಕೊಡಿ ಗೋವಿಂದರಾಜ್ ಅವರೇ, ಮೈಕ್ ಕೊಡಿ. ಆ ಕಾಂಟ್ರಾಕ್ಟರ್ ನಾವಿವೆಲ್ಲ ಮಾಹಿತಿ ನೀವು ಕೊಡೋದಲ್ವಾ? ದಯವಿಟ್ಟು ಈ ಒಂದು ವಿಷಯನ ನಾವಿವಾಗ ಬೇರೆ ಅನುದಾನ ತರಬೇಕು. ಏನ್ ಹೇಳ್ತಾರಂದ್ರೆ ಆ ಇಂಜಿನಿಯರ್ ಹೇಳಿ ಯಾರು ಕಾಂಟ್ರಾಕ್ಟರ್ ಇದಾರೋ ಸ್ಯಾನಿಟರಿ ಯಾರು ಮಾಡಿದಾರೋ ಅವ್ರಿಗೆ ಹೇಳಿ ಅಂತ ಹೇಳ್ತಾ ಇದ್ದಾರೆ. ನಾ ಹೇಳ್ತೀನಿ, ನಾ ಮಾಹಿತಿ ಹೇಳ್ತೀನಿ. ಕೊಡಿ ಮೈಕ್ ಕೊಡಿ. ಕೊಡಿ ಜಲ್ ಜೀವನ್ ಮಿಷನ್ದು ಈಗ ನಂದು ಮನೆ 5 ಮನೆ ಇದೆ ಕಮರ್ಷಿಯಲ್. ಹೇಳ್ತೀನಿ ನನಗಿರೋ ಮಾಹಿತಿ ಶೇರ್ ಮಾಡ್ತೀನಿ. ಈಗ ಮನೆ ಕೊಟ್ಟವ್ರೆ, ಅದು ಸಾಕ ನೀರು 5-6 ಮನೆ ಇದೆ ಕಮರ್ಷಿಯಲ್. ಒಂದು ಮನೆ ನೀವು ತೋರ್ಸೋದು 1 ಮನೆ ತೋರಿಸ್ತೀವಿ ಲೆಕ್ಕಕ್ಕೆ. ಒಂದು ಮನೆ ತೋರಿಸಿದಾಗ ನಾವು ಒಂದೇ ಕನೆಕ್ಷನ್ ಕೊಡ್ಬೋದು. ಮೀಟರ್ಗೊಂದು
ಹಾ ಸೈಟ್ ಕೊಡುವಂತಿಲ್ಲ. ಹೌದು ಮೇಡಮ್, ಅದನ್ನೆಲ್ಲ ಡಿಕ್ಲೇರ್ ಮಾಡಿರ್ಬೇಕು ಅವರು. ಸರ್ ಈಗ ನಾವು ಈಗ ನೀವು ಒಂದು ಮನೆ ಕಟ್ಟಿರ್ತೀರಾ ಅಂದ್ರೆ ಕಮರ್ಷಿಯಲ್ ಅದು ಕನ್ಫ್ಯೂಷನ್ ಎಲ್ಲ ಕಡೆ ಕಮರ್ಷಿಯಲ್ ರೆಸಿಡೆನ್ಷಿಯಲ್ ಯಾವುದೋ ಒಂದು ನೀವು ಬಿಲ್ಡಿಂಗ್ ಕಟ್ಟಿದ್ರೆ 4 ಫ್ಲೋರ್ ಕಟ್ಟಿ ಒಂದು ಫ್ಲೋರ್ ನಲ್ಲಿ ನೀವು ಬಾಡಿಗೆ ನೀವು ಸ್ವಂತ ಇದ್ದೀವಿ 3 ಫ್ಲೋರ್ ಬಾಡಿಗೆ ಕೊಟ್ಟಿದ್ರೆ ಆ 3 ಮನೆಯನ್ನು ಬಾಡಿಗೆ ಕೊಟ್ಟಿದ್ವಿ ಅಂತ ತೋರಿಸ್ಬೇಕು. ಆ 3 ಮನೆ ಲೆಕ್ಕ ಬರ್ತದೆ ಅಲ್ಲಿ. ತೋರಿಸಿದೀವಿ, ಹೇಳಿದೀವಿ. ಒಂದೇ ಮನೆ ತೋರಿಸ್ಬೇಕು. ಇಲ್ಲ ಅದು ಹೇಳದೆ ಒಂದೇ ಕನೆಕ್ಷನ್ ಕೊಡಕ್ಕಾಗ್ತದೆ. ಇಲ್ಲ ಅದು ಹೇಳದೆ ಅದು ಈಗ ಅಲ್ವಾ? ಅದು ಟ್ಯಾಕ್ಸ್ 15-20 ಸಾವಿರ ಕಟ್ತಾ ಇದ್ದೀವಿ ಒಂದು ವರ್ಷಕ್ಕೆ. ನೀವು ತೋರಿಸ್ಬೇಕು, ತೋರಿಸ್ಬೇಕು ಸರ್. ಸಂಪತ್ತಿದ್ರೇನೋ ನಾವು ಇನ್ನೊಂದ್ 2 ಕನೆಕ್ಷನ್ ಕೊಟ್ಟು ಏನ್ ಪ್ರಾಬ್ಲಮ್ ಈಗ ನಮ್ಗೆ ಇರೋ ಲೆಕ್ಕ 2 ಕೊಡ್ಬೇಕು. ಹೌದು ಮೇಡಮ್, ಸಂಪ್ ಒಂದೇ ಇರ್ತದೆ. 2 ಕೊಟ್ಕೊಳ್ಳೋಣ, 2 ಕೊಟ್ಟರೆ ಆಗ್ತದಲ್ಲ, ಏನು ಸಮಸ್ಯೆ ಇಲ್ಲ. ಬಟ್ ಸಿಕ್ಲೇರ್ ಆಗ್ಬೇಕು. ಆವಾಗ ನೀವು ಎಷ್ಟು ಮೀಟರ್ ಇದೆಯೋ ಅಷ್ಟು ಕನೆಕ್ಷನ್. ಅಂತ ನೀವು ನಿಮ್ಮ ಮನೆ ಒಂದು ಮಾತ್ರ ತೋರಿಸ್ಬಿಟ್ಟು 3ನೇ ಮನೆ ಬಾಡಿಗೆ ಕೊಡೋದನ್ನ ಬಿಟ್ಬಿಟ್ರೆ ಅಲ್ಲಿ ಟ್ಯಾಕ್ಸ್ ಹೋಗ್ತದೆ. ಇಲ್ಲ ಸರ್ ಅದು ಎಲ್ಲ ಒಂದು ಇನ್ನು 6 ತಿಂಗಳು ಆಗ್ಬೋದು. ಇವೆಲ್ಲ ಮುಗಿಯುತ್ತೆ 6 ತಿಂಗಳಲ್ಲಿ 2024 ಅಲ್ಲಣ್ಣ. ಇವಾಗೇನು ಗೊತ್ತಾ, 2024 ಡಿಸೆಂಬರ್ಗೆ ಈ ಸ್ಕೀಮ್ ಕ್ಲೋಸ್ ಆಗ್ಬೇಕು ಅಂತ ಇದೆ. 2024 ಡಿಸೆಂಬರ್ ಇವು ತಗೊಂಡ್ರೆ ನಾವು 2-3 ತಿಂಗಳು ಟೈಮ್ ತಗೋಬಹುದು. ಕಂಪಲ್ಸರಿ ಮುಗಿಸ್ಲೇಬೇಕು. ಕಂಪಲ್ಸರಿ ಎಲ್ಲವೂ ಮಾಡಬೇಕು. ನಲ್ಲಿ ಕೊಡೋದು, ಓವರ್ ಟ್ಯಾಂಕ್ ಕೊಡೋದು, ಗೇಟ್ ವಾಲ್ ಹಾಕೋದ್ರಿಂದ ಹಿಡಿದು ಪ್ರತಿಯೊಂದು ಮಾಡಲೇಬೇಕು. ನೀವು ಮನೆ ಕಲೆಕ್ಷನ್ ಕೊಟ್ಟಿದ್ರಲ್ಲ ಮೇನ್ ರೋಡ್ ಎಲ್ಲ ಕೊಟ್ಟು ಆಲ್ಮೋಸ್ಟ್ ಎಲ್ಲ ಆಗಿದೆ. ಕಾಂಕ್ರೀಟ್ ಹಂಗೆ ಸ್ವಲ್ಪ ಹಾಕೊಟ್ಬಿಡಿ, ಜಾಸ್ತಿ ಕುಂಡಿ ಬಿದ್ದೈತೆ. ಅದನ್ನ ರಿಸ್ಟೋರ್ ಮಾಡ್ತಾ ಇರೋದಿಲ್ಲ. ಅದನ್ನೇ ಹೇಳಿದ್ ನಾನು, ಎಷ್ಟು ಮಾಡ್ತೀರೋ ಅದನ್ನ ಮಾಡ್ರಿ ಅಂತಾನೆ ಹೇಳಿದವರು. ಎಲ್ಲ ತೆಗೆದುಬಿಡ್ತಾರೆ, ಮತ್ತೆ ಒಂದೇ ಸರ್ತಿ ಕಾಂಕ್ರೀಟ್ ಇದೆ. ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಎಲ್ಲ ಕಡೆ. ಅದು ನಾವು ಹೇಳಿ ಸ್ವಲ್ಪ ರೆಗ್ಯುಲೈಸ್ ಮಾಡ್ತಾ ಇದ್ದೀವಿ. ಹೆಸರುಘಟ್ಟ ದೊಡ್ಡೂರು ಒಂದೇ ಸರ್ತಿ ಒಂದೇ ಸಲ ಸಾಲ್ವ್ ಆಗೋದಿಲ್ಲ. ಬಿಲ್ಲು ದೊಡ್ಡದಾತ ಸರ್, ಬಿಲ್ಲು ದೊಡ್ಡದಾಗಿ ಬರ್ತದೆ. ಆ ಬಿಲ್ ಬರ್ತದೆ ಸರ್, ಒಳಚರಣೆಗೆ ಸಂಬಂಧಪಟ್ಟಾಗೆ ಮೇಡಮ್ನವರು ಏನು ಪ್ರಶ್ನೆ ಅಬ್ಜೆಕ್ಷನ್ ರೈಸ್ ಮಾಡಿದ್ರು, ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಈಗ ಕಾಂಟ್ರಾಕ್ಟ್ದರ್ ಯಾರಿದ್ರು, ಗಿಡ್ಡೇಗೌಡ ಅಂಡ್ ಕಂಪನಿ, ಅವ್ರದ್ದು ಕಾಂಟ್ರಾಕ್ಟ್ ಎಕ್ಸ್ಪೈರಿ ಆಗಿದೆ. ಸರ್ಕಾರಗಳು ಚೇಂಜ್ ಆಯಿತು, ಜನಪ್ರತಿನಿಧಿಗಳು ಚೇಂಜ್ ಆಯಿತು. ಅದಾದ ನಂತರ ಸಹಜವಾಗಿ ಸರ್ಕಾರ ಜನಪ್ರತಿನಿಧಿಗಳ ಬದಲಾವಣೆ ಆದಾಗ ನೆನೆಗುದಿಗೆ ಬೀಳೋದು ಸಹಜ. ನೆನೆಗುದಿಗೆ ಬಿದ್ದಿದೆ. ಆದರೆ ಈಗ ಮತ್ತೆ ಟೇಕ್ ಆಫ್ ಆಗಿದೆ. ಜನಪ್ರತಿನಿಧಿಗಳು ಬದಲಾವಣೆ ಅದು ಬಿಡಿ ಆಡು ಮಾತು ಬಿಡಿ. ಆಯ್ತು, ಅದು ಅಲ್ಲಿಗೆ ಅದೇ ಪಾಯಿಂಟ್ ಬರ್ತಾ ಇರ್ತಕ್ಕಂಥದ್ದು. ಅದೇ ಪಾಯಿಂಟ್ಗೆ ಒಂದು ವಿಷಯ ನೆಲಗುದಿಗೆ ಬಿದ್ದಿಗೆ ಅಂದ್ರೆ ಬೇರೆ ವಿಷಯ ನೆಲಗುದಿಗೆ ಬಿದ್ದಿದೆ, ಅದು ತಾಳ್ಮೆಯಿಂದ ಇರ್ಬೇಕು. ಆದ್ರೆ ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಬದಲಾಗ್ಬೋದು, ಆದ್ರೆ ಪಿಡಿಒ ಇರ್ತಾರಲ್ಲ, ಪಿಡಿಒ ಪೂರ್ತಿ ಜವಾಬ್ದಾರಿ ಇರ್ತದೆ. ಅವ್ರು ಪಟ್ಟಾಗಿರ್ತಾರ ಕೇಳ್ಕೊಳ್ಳಿ. ನೀವು ಪಟ್ಟಾಗಿರ್ತೀರ ಅಂತ ಕೇಳಿ. ಸರ್ವಿಸ್ ಮೈಂಡೆಡ್ ಇರ್ತಾರೆ ಯಾರು. ಇಲ್ಲಿ ಇಚ್ಛಾಶಕ್ತಿ ತೋರಿ ಕೆಲಸ ಮಾಡೋದಕ್ಕೆ ಪಿಡಿಒಗಳು ಹಿಂದೆ ಮುಂದೆ ಕುಳಿತಾರೆ. ಈಗ 108 ಪ್ರಶ್ನೆ ಕೇಳ್ತಾರೆ, ಎಲ್ಲರಿಗೂ ಉತ್ತರ ಕೊಡಬೇಕು, ಏನ್ ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗ್ಬೇಕು. ಅಲ್ಲಿ ಕೇಳಿದ್ರು ಅಂದ್ಬಿಟ್ಟು ಓಡೋಣ ಅಂತದ್ದು ಏನು ಅವಶ್ಯಕತೆ. ಪ್ರಜಾಪ್ರಭುತ್ವ ಅಲ್ಲ. ಕೆಲವು ಸಮಸ್ಯೆಗಳು ನಾನು 7-8 ಗ್ರಾಮ ಸಭೆ ಅಟೆಂಡ್ ಮಾಡ್ತಾ ಇರೋದು. ಕೆಲವು ಸಮಸ್ಯೆಗಳು ನಾನು ಬಂದಾಗಿದ್ದ ಅದೇ ಸಮಸ್ಯೆಗಳು ಹಾಗೆ ಇದಾವೆ. ವೈ ಇಟ್ ಈಸ್ ನಾಟ್ ಸಾಲ್ವ್ಡ್. ಇವ್ರು ಸಮಸ್ಯೆಗಳು ಕ್ಲಿಯರ್ ಮಾಡ್ಕೋಬೇಕು ಅವಾಗ. ಅದಕ್ಕೆ ಅಧಿಕಾರಿ ಆದವರು ಅವರು ಒಂದು ಫ್ರೀ ಹ್ಯಾಂಡ್ ಕೊಟ್ರೆ ವಿಲ್ ಡೂ. ಅದು 2 ಕಡೆಯಿಂದ ಕೈ ಜೋಡಿಸ್ಬೇಕು. ಆಯ್ತಾ, ನಿಮ್ಮ ಪೊಲಿಟಿಕಲ್ ಇಚ್ಛಾಶಕ್ತಿನೂ ಇರ್ಬೇಕು. 2 ಇದ್ದು ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಬರ್ತಾರೆ. ನಿಮ್ಗೆ ಅಡಿಷನಲ್ ಬೇಕಾದ್ರೆ ಪಿಡಿಒ ಒಂದು ಲೆಟರ್ ಕೊಡಿ. ಪಿಡಿಒ ಕಡೆಯಿಂದ ಇದು ಬಂದಿದ್ದಾರೆ ನಮ್ಮ ಮನೇಲಿ, ನೀವು ಕೊಡಿ, ಲೆಟರ್ ಹಿಂಗೆ ಕೊಡಿ. ನಾನು ಒಂದು ಮನೆ ಇರೋದು ವಾಸ ಇದೆ, ನೀವು 3 ಮನೆ ಬಾಡಿಗೆ ಕೊಟ್ಟಿದ್ದೀನಿ, 4 ಕೊಟ್ಟ ಮನೆಗಳು 4 ಸಂಸಾರಗಳಿದಾವೆ, 4 ಕನೆಕ್ಷನ್ ಕೊಡಿ ಅಂತ ಕೊಡಿ. ಪಿಡಿಒ ಕೊಡಿ, ಅವ್ರ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಬರೀತಾರೆ, ಫೋನ್ ಮಾಡ್ತಾರೆ. ಅಪ್ರೂವಲ್ ಆದ್ಮೇಲೆ ನೋಡ್ರಿ